ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಲಾಸ್ಟ್ ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಗುರುವಾರ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕೋ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಉದ್ದಾಗಿ ಕಟ್ ಮಾಡಿದ್ದೀನಿ. ಒಂದು 5-6 ಹಸಿರುಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ. ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಚಕ್ಕೆ ಲವಂಗ ಏನೆಲ್ಲ ಬೇಕೋ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಅದು ಬಿಸಿ ಆದಮೇಲೆ ಈಗ ಬೇಸಿಕ್ ಮಸಾಲೆ ಐಟಮ್ಸ್ ಏನೇನೆಲ್ಲ ಸೇರಿಸ್ಕೊಳ್ಬೇಕು, ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಬಿರಿಯಾನಿ ಎಲೆ ಅದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಈಗ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕಲರ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದು ಮಸಾಲೆ ಬಂದು ನಾನು ಶುಂಠಿ ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಟೊಮೊಟೊ ಇಷ್ಟನ್ನು ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋವಂಥ ಮಸಾಲೆನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನೆನೆಸಿರೋಂತಹ ಬಟಾಣಿನೂ ಸೇರಿಸ್ಕೊಂಡು ಒಂದು ಕಟ್ ಮಾಡಿರೋಂತಹ ಟೊಮೊಟೊನೂ ಸೇರಿಸ್ಕೊಂಡು ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಬೇಕು. ಆ ಟೈಮಲ್ಲಿ ಈಗ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿರೋಂತಹ ಮಶ್ರೂಮನ್ನು ಸೇರಿಸ್ಕೊಳ್ಬೇಕು. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಇನ್ನೊಂದು ಸಲ ಆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಹಾಗೆ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಎಲ್ಲ ಮೇಲೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆದ ನಂತರ ನಾನು 1 ಗ್ಲಾಸ್ ಅಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷದ ಕಾಲ. ಈಗ ಅಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದು ಒಂದು ಕುದಿ ಬರೋ ತನಕ ಬಿಡಬೇಕು. ಒಂದು ಕುದಿ ಬಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ತಿಂಡಿಗೆಲ್ಲ ರೆಡಿ ಮಾಡಿದ್ದೆ. ಅಷ್ಟರೊಳಗಡೆ ಅಮ್ಮನೂ ಬಂದರು ಊರಿಂದ. ಧನ್ವಿತನ ಕರ್ಕೊಂಡು ಬಂದಿದ್ದಾರೆ. ಮಕ್ಕಳನ್ನ ನೋಡ್ಕೊಂಡು ಹೋಗಬೇಕು ಅಂತೇಳಿ ತುಂಬ ದಿನದಿಂದ ಅಂತಿದ್ರು. ನನಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಅವ್ರಿಗೆ ಬರೋಕ್ಕೆ ಕೇಳಿದೆ. ಅವರೇ ಬಂದಿದ್ದಾರೆ. ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಬಂದರು. ಹಾಗಾಗಿ ನಾನು ಅಷ್ಟರೊಳಗಡೆ ತಿಂಡಿ ಎಲ್ಲ ಮಾಡಿದ್ನಲ್ವ, ಅವರು ಮಶ್ರೂಮ್ ಬಿರಿಯಾನಿನೇ ತಿಂದ್ಬಿಟ್ಟು ತುಂಬ ಚಳಿ ಇತ್ತಲ್ವ ಬೆಳಗ್ಗೆನೇ ಬಂದಿದ್ರು ಅಂತ ಹೇಳಿ ಟೀ ಮಾಡಿ ಕೊಟ್ಟಿದ್ದೀನಿ. ಈಗ ಅವರು ಟೀ ಕುಡಿತಾ ಇದ್ದಾರೆ. ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ. ನಮ್ಮ ಧನ್ವಿತಾಗೆ ಸಖತ್ ಇಷ್ಟ ಯಶಿತನ ಜೊತೆ ಆಟ ಆಡೋದು. ಆದರೆ ಅವ್ರು ಬರೋ ಟೈಮ್ ಕರೆಕ್ಟಾಗಿ ಅವರು ಬಂದರು, ಅವನು ಸ್ಕೂಲಿಗೆ ಹೊರಟ. ಹಾಗಾಗಿ ಲಶಿಕಾ ಅವಳು ಇಬ್ಬರು ಆಟ ಆಡ್ತಾ ಇದ್ದಾರೆ. ಟಾಯ್ಸ್ ಎಲ್ಲ ಬ್ಯಾಗಲ್ಲಿ ತುಂಬಿ ಎತ್ತಿಟ್ಬಿಟ್ಟಿದ್ದೆ. ಅದನ್ನೆಲ್ಲ ತೆಗೆದು ಈಗ ಮನೆಯೆಲ್ಲ ಹರಡಿದ್ದಾರೆ, ನೋಡ್ತಿರ್ಬೋದು. ಮನೆಯೆಲ್ಲ ಹರಡಿಬಿಟ್ಟು ಹೋಗಿ ಬುಕ್ಸಲ್ಲಿ ಆಟ ಆಡ್ತಿದ್ದಾರೆ. ಆಟ ಆಡಿ ಸಾಕಾಗ್ಬಿಟ್ಟಿತ್ತು. ಇಬ್ಬರಿಗೂ ಸ್ನಾನ ಮಾಡಿಸಿದ್ದೀನಿ. ಲಶಿಕಾ ನಿದ್ದೆ ಮಾಡೋ ಟೈಮು ಮಲಗಿಬಿಟ್ಲು. ಸ್ವಲ್ಪ ಲೇಟಾಗೆ ಮಲಗೋದ್ಲು ಅವ್ರು ಇದ್ದಿದ್ದಕ್ಕೆ ಆಟ ಆಡಿಕೊಂಡು. ಈಗ ಇಲ್ಲಿ ಇವಳಿಗೂ ಧನ್ವಿತಾಗೂ ನಿದ್ದೆ ಬಂದಿತ್ತು. ನೀನು ಇಲ್ಲಿ ಮಲಗೆ ಅಂತ ಹೇಳಿದ್ದೀನಿ. ಈಗ ಇನ್ನೂ ಮಲಗಿಲ್ಲ. ಅಲ್ಲಿ ನೋಡ್ತಿರ್ಬೋದು ಮಲಗಿರೋ ಹತ್ರನೂ ಟಾಯ್ಸ್ ಎತ್ಕೊಂಬಂದು ಇಟ್ಕೊಂಡಿದ್ದಾಳೆ. ಅದನ್ನು ಕೈಯಲ್ಲಿ ಇಟ್ಕೊಂಡೇ ನಿದ್ದೆ ಮಾಡಿದ್ಲು ಲಾಸ್ಟಿಗೆ. ಈಗ ಮಕ್ಕಳನ್ನ ಇಬ್ಬರನ್ನೂ ಮಲಗಿಸ್ಬಿಟ್ಟು ನಾನು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವ. ನಮ್ಮ ಹಸ್ಬೆಂಡ್ ಬೆಳಿಗ್ಗೆನೇ ಚಿಕನ್ ಎತ್ಕೊಂಬಂದು ಕೊಟ್ಬಿಟ್ಟು ಹೋಗಿದ್ರು, ಚಿಕನ್ ಮಾಡು ಅಂತ ಹೇಳಿ. ಈಗ ನಾನು ಚಿಕನ್ ಸಾಂಬಾರು ಮಾಡಿ ಅದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಕಬಾಬ್ಗೂ ಕಲಸಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಒಂದು 1/2 ಅವರ್ 1 ಅವರ್ ಮ್ಯಾರಿನೇಟ್ ಆಗಲಿ ಅಂತ ಹೇಳಿಬಿಟ್ಟು ಫಸ್ಟ್ ಕಬಾಬ್ಗೆ ಕಲಸಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಅದಾದ ನಂತರ ಈಗ ಇಲ್ಲಿ ನಾನು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಅಷ್ಟೇ ನಾನು ಡೀಟೇಲ್ಡಾಗಿ ಏನು ತೋರಿಸ್ತಾ ಇಲ್ಲ, ಹಾಗೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಮಾಡೋ ರೀತಿಯೇ ಮಾಡ್ತಾಯಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ಅಂತ ಹೇಳಿ ಒಂದು ಈರುಳ್ಳಿನ ಉದ್ದುದಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ
ಹಾಗೆ ಒಂದು ಸ್ವಲ್ಪ ಟೊಮೊಟೊನ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಈಗ ನಾನು ತೋರಿಸಿದ್ನಲ್ವ ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನು ತೊಗೊಂಡಿದ್ದೀನಿ. ಹಾಗೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಅದನ್ನೇ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ನಾನು ರುಬ್ಬಿದ್ನಲ್ವ ಮಸಾಲೆನ, ಆ ಮಸಾಲೆ 1 ಸ್ಪೂನಷ್ಟು ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾನು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಚಿಕನ್ನು ಫ್ರೈ ಆಗಬೇಕು. ಚೆನ್ನಾಗಿ ಚಿಕನ್ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಸೇರಿಸ್ಕೊಂಡು ಈ ಮಸಾಲೆ ಹಸಿ ವಾಸನೆ ಹೋಗೋ ತನಕನೂ ಅಷ್ಟೇ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಆದ ನಂತರ ಇಲ್ಲಿ ಇನ್ನೊಂದು ಮಸಾಲೆ ಸೇರಿಸ್ಕೊಳ್ಬೇಕು. ಏನಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಒಂದು ಸ್ವಲ್ಪ ಚಿಕನ್ ಮಸಾಲೆ ಇದ್ದರೆ ಅದನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಸೇರಿಸ್ಕೊಂಡು ಈಗ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಉಪ್ಪೊಂದು ಸ್ವಲ್ಪ ಸೇರಿಸ್ಕೊಂಡು ನೀರು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಚಪಾತಿಗೆ ಬೇಕಲ್ವ ನನಗೆ ಗ್ರೇವಿ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೊಳ್ಬೇಕು ಚಿಕನನ್ನು. ಇಲ್ಲಿ ನಾನು ಚಪಾತಿಗೆ ಲಟ್ಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ಚಿಕನ್ನು ವಿಸಿಲ್ ಬರೋ ಅಷ್ಟರೊಳಗಡೆ ಈ ಕಡೆ ನಾನು ಚಪಾತಿ ಲಟ್ಸ್ಕೊಂಡು ಚಪಾತಿನ ಸುಟ್ಕೊಳ್ತಾ ಇದ್ದೀನಿ. ಚಪಾತಿನ ಯಾವಾಗಲೂ ಹೈ ಫ್ಲೇಮ್ ಇಟ್ಕೊಂಡು ಸುಟ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಚಪಾತಿ. ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡು ಸುಟ್ಕೊಳ್ಳೋದ್ರಿಂದ ತುಂಬಾ ಗಟ್ಟಿಯಾಗಿ ಬರುತ್ತೆ ಚಪಾತಿ, ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಯಾವಾಗಲೂ ಅಷ್ಟೇ ಚಪಾತಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಅಮ್ಮನಿಗೂ ಊಟ ಹಾಕ್ಕೊಟ್ಟಿದ್ದೀನಿ. ಈಗ ಅಮ್ಮ ತಿಂತಾಯಿದ್ದಾರೆ, ಹಾಗೆ ಮಕ್ಕಳಿಗೂ ತಿನ್ನಿಸ್ಕೊಂಡು ಅವರು ತಿಂತಾಯಿದ್ರು. ಅಂದರೆ ಲಶಿಕಾ ಏನು ಪೀಸಸ್ ಎಲ್ಲ ಜಾಸ್ತಿ ತಿನ್ನೋದಿಲ್ಲ. ಅವಳಿಗೆ ಮೊಟ್ಟೆ ಬಾಯ್ಲ್ ಮಾಡಿದ್ದೆ, ಮೊಟ್ಟೆ ಕೊಟ್ಟಿದ್ದೆ, ಅವಳು ಮೊಟ್ಟೆ ತಿಂದ್ಕೊತಿದ್ಲು. ಇಲ್ಲಿ ಅಮ್ಮನೂ ಧನ್ವಿತಾಗೆ ತಿನ್ನಿಸ್ಕೊಂಡು ಅವರು ತಿಂತಿದ್ರು. ಲಶಿಕಾನ ನೋಡ್ಬೋದು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳಿ. ಅವಳಿಗೆ ಯಾರಾದರೂ ಈ ಥರ ಮನೆಗೆ ಬಂದುಬಿಟ್ರೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ಇದ್ದಿದ್ದರಿಂದ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇವ್ರ ಹತ್ರ ಮಕ್ಕಳ ಹತ್ರ ಆಟ ಆಡಿಕೊಂಡು ಮಾತಾಡಿಕೊಂಡು ಹೆಂಗೆ ಟೈಮ್ ಹೋಯ್ತು ಅಂತ ಅನ್ನೋದೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ 4:15 ಆಗಿಬಿಟ್ಟಿತ್ತು. ನನ್ನ ಮಗ ಬರೋ ಟೈಮ್ ಆಗಿತ್ತು. ಅವನು ಬಂದಮೇಲೆ ಇನ್ನೂ ಸಿನಿಮಾ ತೋರಿಸ್ಬಿಟ್ರು. ಅಷ್ಟು ಗಲಾಟೆ ಮನೆಯಲ್ಲಿ. ನಾನು ಹೇಳಿದ್ನಲ್ವ ಧನ್ವಿತಾಗೆ ತುಂಬಾ ಇಷ್ಟ ನನ್ನ ಮಗನ ಜೊತೆ ಆಟ ಆಡೋದು ಅಂತ ಹೇಳಿ. ತುಂಬಾ ಗಲಾಟೆ ಮಾಡ್ತಿದ್ರು. ಹಾಗಾಗಿ ಒಂದು ಸ್ವಲ್ಪ ಗದ್ರಕೊಂಡೆ, ಎತ್ರಿ ಬುಕ್ ಎತ್ಕೊಂಡು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿರಿ ಅಂತ ಒಂದು ಸ್ವಲ್ಪ ಕೂತ್ಕೊಂಡು ಅವರು ಓದ್ಕೊಂಡು ಈಗ ಮತ್ತೆ ರೂಮ್ ಒಳಗಡೆ ಹೋಗಿದ್ದಾರೆ. ನೋಡ್ಬೋದು ಇಲ್ಲಿ ಲಶಿಕಾನೂ ಅಷ್ಟೇ ಅವ್ರ ಜೊತೆ ಆಟ ಆಡಿಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ಲು. ಅಮ್ಮನೂ ಅವರನ್ನು ಆಟ ಆಡಿಸ್ತಿದ್ರು. ಅದರಲ್ಲೂ ಅಜ್ಜಿ ಇದ್ರೇ ಮಕ್ಕಳಿಗೆ ಅಲ್ವಾ, ಅಜ್ಜಂದ್ರು ಹೊಡೆಯೋದಿಲ್ಲ, ಹಂಗಾಗಿ ಅವ್ರ ಹತ್ರನೇ ಅವ್ರದ್ದು ಆಟ ಜಾಸ್ತಿ. ನಮ್ಮ ಅಮ್ಮ ಹತ್ರನೂ ಅಷ್ಟೇ, ನನ್ನ ಮಗನಿಗೂ ಅಷ್ಟೇ, ಅವಳು ಧನ್ವಿತಾಗೂ ಅಷ್ಟೇ ಬಾಂಡಿಂಗ್ ಸ್ವಲ್ಪ ಜಾಸ್ತಿ ಅಷ್ಟೇ. ನಮ್ಮ ಅಮ್ಮನೂ ಅಷ್ಟೇ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಆಟ ಆಡಿಸ್ತಾರೆ. ಹಾಗಾಗಿ ಅವರಿಬ್ಬರಿಗೂ ಅಷ್ಟೇ ಅಮ್ಮ ಅಂದರೆ ತುಂಬಾ ಇಷ್ಟ. ಅವ್ರ ಹತ್ರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರು ಅಷ್ಟೇ. ಇಲ್ಲಿ ಕೆಳಗಡೆ ಎಲ್ಲಿ ಕುತ್ಕೊಂಡೋಳ ನೋಡಿ. ಈ ರೀತಿ ಅಮ್ಮನ ಜೊತೆ ಆಟ ಆಡ್ತಿದ್ರು. ನೋಡ್ಬೋದು ಮಂಚದ ಮೇಲೆ ಯಾವ ರೀತಿ ಗಲೀಜು ಮಾಡಿದ್ದಾರೆ ಅಂತೇಳಿ. ಬೆಡ್ಶೀಟ್ಸ್ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಗಲೀಜು ಮಾಡಿಕೊಂಡು ಜೋರಾಗಿ ಮಾತಾಡಿಕೊಂಡು ಆಟ ಆಡ್ತಿದ್ರು. ನಾನು ಚಿಕನ್ ಸಾಂಬಾರೇ ಇತ್ತು, ಅದಕ್ಕೇ ಒಂದು ಸ್ವಲ್ಪ ಚಪಾತಿ ಮಾಡಿ ರೈಸ್ ಮಾಡಿದ್ದೆ ನೈಟ್ ಡಿನ್ನರ್ಗೆ ಅಂತ ಹೇಳಿ. ಅದಾದಮೇಲೆ ಇದು ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಿಗ್ಗೆನೇ ಹೊರಡ್ತಾ ಇದ್ದಾರೆ ಅಮ್ಮ ಮತ್ತು ಧನ್ವಿತಾ. ಯಾಕಂದರೆ ಅವಳಿಗೂ ಸ್ಕೂಲಿದೆ, ಬೇಗ ಹೋಗಲಿ ಅಂತ ಹೇಳಿ ನಾನೇ ಕಳಿಸ್ಕೊಡ್ತಾ ಇದ್ದೀನಿ. ಟೈಮ್ ಆಗಿಬಿಡುತ್ತೆ ಅಂತೇಳಿ. ಆದ್ರೂ ಟೈಮ್ ಆಗಿಬಿಟ್ಟಿತ್ತಂತೆ, ಹೋಗಿಲ್ಲ ಅಂದ್ಕೊಳ್ತೀನಿ. ಅವತ್ತು ಅವಳು ಸ್ಕೂಲ್ಗೆ ಅವತ್ತು ಲೀವ್ ಹಾಕ್ಕೊಂಡಿದ್ಲಂತೆ.
ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗೇ 8 ಗಂಟೆಗೆಲ್ಲ ಅವರನ್ನು ಕರ್ಕೊಂಡೋಗಿ ಬಸ್ ಹತ್ಸ್ಬಿಟ್ಟು ನನ್ನ ಮಗನ ಸ್ಕೂಲ್ ಬಸ್ ಹತ್ರ ಬಿಟ್ಟು ಹಾಗೆ ಹೊರಟರು ಅವರು. ಲಶಿಕಾ ತುಂಬ ಅಳ್ತಿದ್ಲು, ಹಠ ಮಾಡ್ತಿದ್ಲು ನಾನು ಹೋಗಬೇಕು ಅಂತ ಹೇಳಿ. ಯಾಕಂದರೆ ನೆನ್ನೆ ಎಲ್ಲ ಅವ್ರ ಜೊತೆ ಆಟ ಆಡಿದ್ಲಲ್ಲ, ಬೆಳಗ್ಗೆ ಸಡನ್ನಾಗಿ ಅವರೆಲ್ಲ ರೆಡಿ ಆಗೋಷ್ಟರೊಳಗಡೆ ಇವಳಿಗೆ ಒಂಥರ ಆಗಿಬಿಡ್ತು. ನಾವು ತುಂಬ ಅಂದರೆ ತುಂಬ ಒಂದು 1/2 ಅವರ್ ಹತ್ತಿದ್ದಾಳೆ ಹೋಗಬೇಕು ಅಂತ ಹೇಳಿ. ನಾನು ಬೆಳಗ್ಗೆನೇ ಇಲ್ಲಿ ತಿಂಡಿಗೆ ಅಂತೇಳಿ ಚಿತ್ರಾನ್ನ ಮಾಡಿದ್ದೆ, ಹಾಗೆ ಬಸ್ಸಾರು ಮಾಡಿದ್ದೀನಿ, ಸೊಪ್ಪಿನ ಬಸ್ಸಾರು ಮಾಡಿದ್ದೆ. ಹಾಗೆ ಅಮ್ಮನಿಗೂ ಅದನ್ನು ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದ್ದೀನಿ. ಹೋಗಿದ ತಕ್ಷಣ ಅಪ್ಪನಿಗೆ ಮುದ್ದೆನೋ ಇಲ್ಲಾಂದರೆ ರೈಸ್ ಏನಾದರೂ ಮಾಡಿಕೊಡ್ಬೋದು. ಹೋಗಿ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿನೇ ಬಸ್ಸಾರು ಮಾಡಿದ್ದೆ. ಅದನ್ನೆಲ್ಲ ಬಾಕ್ಸ್ ಕೊಟ್ಟು ಬಾಕ್ಸ್ಗೆ ಹಾಕಿ ಅವ್ರಿಗೂ ಕಳಿಸ್ಕೊಟ್ಟೆ. ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ಈ ಸಿಂಪಲ್ ವಿಡಿಯೋ, ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್